ಹಾಯ್ ಫ್ರೆಂಡ್ಸ್, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಗಸ್ತು ಅರಣ್ಯ ಪಾಲಕ ಪರೀಕ್ಷೆ ಏನು ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆಯಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಒಂದು 6 ವೀಡಿಯೋಸ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು 7ನೇ ವೀಡಿಯೋ, ಮ್ಯಾಥ್ಸ್ ಸರಣಿಯ 7ನೇ ವೀಡಿಯೋ. ಈಗಾಗಲೇ 6 ವೀಡಿಯೋಸ್ನ ಯಾರು ನೋಡಿಲ್ಲೋ ದಯವಿಟ್ಟು 6 ವೀಡಿಯೋಸ್ನ ಮಿಸ್ ಮಾಡ್ದೇ ವಾಚ್ ಮಾಡಿ ನೆಕ್ಸ್ಟ್ 7ನೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಬನ್ನಿ. ಸೊ ನಾನು ಈ ವಿಡಿಯೋದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಯಾವ ರೀತಿ ಸುಲಭವಾಗಿ ಬಿಡಿಸ್ಬೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಬಿಫೋರಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಸಂಬಂಧಪಟ್ಟಂತೆ ಈಗಾಗಲೇ ಆಫ್ಲೈನ್ ಬ್ಯಾಚ್ ಆರಂಭವಾಗಿದೆ. ಸುಮಾರು ಈಗ ಡಿಸೆಂಬರ್ 11ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಕ್ಲಾಸಸ್ ಡೈಲಿ ಕೂಡ ನಡೀತಾ ಇದ್ದಾವೆ. ಹಾಗೆ ವಿದ್ಯಾರ್ಥಿಗಳ ಬೇಡಿಕೆ ಮೇರೆ ಆನ್ಲೈನ್ ಕ್ಲಾಸಸ್ನ ನಾವು ಇದೇ ಜನವರಿ 1ನೇ ತಾರೀಕು ಹೊಸ ವರ್ಷದ ದಿನದಂದು ಆನ್ಲೈನ್ ಬ್ಯಾಚಸ್ನ ಲಾಂಚ್ ಮಾಡ್ತಾ ಇದ್ದೀವಿ. ಜನವರಿ 1ನೇ ತಾರೀಕು ನೀವೇನಾದರೂ ಆನ್ಲೈನ್ ಕೋರ್ಸನ್ನು ಪರ್ಚೇಸ್ ಮಾಡಿದಿರಿ ಅಂದರೆ ನಿಮಗೆ ಅಲ್ಲಿರೋ ಪ್ರೈಸಲ್ಲಿ 50% ರಿಯಾಯಿತಿಯಲ್ಲಿ ಸಿಗುತ್ತೆ. ಬಟ್ ನೆಕ್ಸ್ಟ್ ಡೇಗೆ ಮತ್ತೆ ನೀವು 100% ಪೇ ಮಾಡಬೇಕಾಗುತ್ತೆ. ಈ ಆಫರ್ನ ಮಿಸ್ ಮಾಡ್ದೇ ಜನವರಿ 1ನೇ ತಾರೀಕು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅವತ್ತು ಲಾಂಚ್ ಆಗ್ತಕ್ಕಂಥ ಬೀಟ್ ಫಾರೆಸ್ಟರು ಎಕ್ಸಾಮ್ ಓರಿಯೆಂಟೆಡ್ ಕೋರ್ಸ್, ಈ ಕೋರ್ಸಿಗಾಗಿಯೇ ರೆಡಿ ಮಾಡಿರ್ತಕ್ಕಂಥ ಒಂದು ಸಿಲೆಬಸನ್ನು ನಾವು ಈ ಕೋರ್ಸಲ್ಲಿ ಯಾವ ರೀತಿ ಟಾಪಿಕ್ ವೈಸು, ಸಿಲೆಬಸ್ ವೈಸು, ಕ್ವಶನ್ ಪೇಪರ್ ವೈಸು ನೀಟಾಗಿ ನಾವು ಬಿಡಿಸ್ತಾ ಹೋಗಿದ್ದೀವಿ. ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ರೆಕಾರ್ಡಿಂಗ್ ಕ್ಲಾಸಸ್ಸು ಸಿಗುತ್ತೆ, ಲೈವ್ ಕ್ಲಾಸಸ್ಸು ಕೂಡ ಸಿಗುತ್ತೆ, ಅಲ್ಲಿ ಸ್ಟಡಿ ಮೆಟೀರಿಯಲ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಗೆ ಹೋಗೋಣ ಏನಿದೆ ಅಂತ. 4 ಜನ ಹುಡುಗರು ಮತ್ತು 2 ಹುಡುಗಿಯರು ಒಂದು ಸಾಲಿನಲ್ಲಿ, ಇಬ್ಬರು ಹುಡುಗಿಯರು ಯಾವಾಗಲೂ ಜೊತೆಗಿರುವ ರೀತಿಯಲ್ಲಿ ಕುಳಿತುಕೊಳ್ಳಬೇಕು. ಎಷ್ಟು ವಿವಿಧ ರೀತಿಗಳಲ್ಲಿ ಅವರು ಕುಳಿತುಕೊಳ್ಳಬಹುದಾಗಿದೆ ಅಂತ ಕೊಟ್ಟಿದ್ದಾನೆ. ಈ ಪ್ರಶ್ನೆ ಪರ್ಮುಟೇಷನ್ ಅಂತ ಬರುತ್ತೆ. ಪರ್ಮುಟೇಷನ್ ಅಂದರೆ ನಾವು ಕ್ರಮಯೋಜನೆ ಅಂತ ಸ್ಕೂಲ್ ಡೇಸಲ್ಲಿ ಓದಿದ್ವಿ. ಆ ಪರ್ಮುಟೇಷನ್ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರೋದ್ರಿಂದ 4 ಜನ ಹುಡುಗರು 2 ಜನ ಹುಡುಗಿಯರು ಒಂದು ಸಾಲಲ್ಲಿ ಕೂತ್ಕೋಬೇಕು. ಯಾವ ರೀತಿ ಕೂತ್ಕೋಬೇಕು ಅಂದರೆ, ಇಬ್ಬರು ಹುಡುಗಿಯರು ಯಾವಾಗಲೂ ಜೊತೆಗಿರುವ ರೀತಿಯಲ್ಲಿ, 2 ಗರ್ಲ್ಸ್ ಆಲ್ವೇಸ್ ಸಿಟ್ ಟುಗೆದರ್ ಅಂತ ಕೊಟ್ಟಿದ್ದಾನೆ. 2 ಜನ ಗರ್ಲ್ಸು ಯಾವಾಗಲೂ ಜೊತೆಗಿರೋ ಥರ ಡಿಫ್ರೆಂಟ್ ವೇಸಲ್ಲಿ ಕೂರಿಸ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ಲು ಇಲ್ಲಿ 4 ಜನ ಬಾಯ್ಸ್ ಅಂದರೆ B1, B2, B3, B4 ಅಂತ 4 ಜನ ಬಾಯ್ಸ್ ಬರಿತೀನಿ. ಆಮೇಲೆ G1, G2 ಅಂತ 2 ಜನ ಗರ್ಲ್ಸ್. ಇದು ಕೂರಿಸೋ ಒಂದು ವಿಧಾನ. ಈ ಥರ ಕೂರಿಸಿದಾಗ 2 ಗರ್ಲ್ಸ್ ಒಂದು ಕಡೆನೇ ಇದ್ದಾರೆ ನೋಡ್ರಿ. ಅಥವಾ ನಾನು B1, B2 ಬಾಯ್ ಬರ್ಕೊಂಡು ಇಲ್ಲಿ G1, G2 ಗರ್ಲ್ಸ್ನ ಕೂರಿಸಿ ಲಾಸ್ಟಿಗೆ B3, B4ನ ಬಾಯ್ಸ್ ಕೂರಿಸ್ತಾ ಇದ್ದೀನಿ. ಇದು ಕೂಡ ಕೂರಿಸೋ ಮತ್ತೊಂದು ವಿಧಾನ. ಇಲ್ಲೂ ಕೂಡ 2 ಜನ ಗರ್ಲ್ಸು ಒಂದೇ ಕಡೆ ಇದ್ದಾರೆ. ಒಟ್ಟು ಯಾವ ಥರ ನಾವು ಕೂರಿಸ್ಕೊಂತ ಹೋದ್ರು ಈ 2 ಜನ ಗರ್ಲ್ಸು ಒಂದೇ ಕಡೆ ಇರೋ ಥರ ಹಿಂಗೆ ಎಷ್ಟು ಡಿಫ್ರೆಂಟ್ ವೇಸಲ್ಲಿ ಕೂರ್ಸೋಕ್ಕೆ ಸಾಧ್ಯತೆ ಇದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ನಾವು ಈ ರೀತಿ ಪ್ರಾಕ್ಟಿಕಲ್ ಇದನ್ನು ಬರೆದು ಆನ್ಸರ್ ಮಾಡೋದು ಕಷ್ಟ ಸಾಧ್ಯ. ಅದಕ್ಕೋಸ್ಕರ ಈ ಥರ ಸಮಸ್ಯೆಗಳಿಗೆ ಸುಲಭ ಪರಿಹಾರ ಅಂದರೆ ನಾವು ಈ ಪರ್ಮುಟೇಷನ್ ಕಾನ್ಸೆಪ್ಟನ್ನು ತಿಳ್ಕೊಂಡವ್ರಿಗೆ ಈಸಿ ಆಗುತ್ತೆ. ಹೆಂಗೆ ಅಂದರೆ ನೋಡಿರಿ, ಈ 4 ಜನ ಬಾಯ್ಸ್ ಇದ್ದಾರಲ್ಲ, ಇವ್ರನ್ನ 1, 2, 3, 4 ಅಂತ ಕೌಂಟ್ ಮಾಡಿರಿ. 2 ಜನ ಗರ್ಲ್ಸು ಯಾವಾಗಲೂ ಒಂದು ಕಡೆನೇ ಇರಬೇಕು ಅಂತ ಕೊಟ್ಟಿರೋದ್ರಿಂದ 2 ಜನ ಗರ್ಲ್ಸ್ ಸೇರಿ ಒಬ್ಬರೇ ಅಂತ ಕೌಂಟ್ ಮಾಡ್ಕೋಬೇಕು. ಆಲ್ವೇಸ್ ಸಿಟ್ ಟುಗೆದರ್ ಅಂತ ಕೊಟ್ಟಾಗ 2 ಜನ ಗರ್ಲ್ಸ್ ಸೇರಿ ಒಬ್ಬರೇ ಅಂತ ಕೌಂಟ್ ಮಾಡ್ಕೊಳ್ರಿ. 1, 2, 3, 4 ಇವರಿಬ್ಬರು ಸೇರಿ 5, ಹಾಗಾಗಿ 5 ಫ್ಯಾಕ್ಟೋರಿಯಲ್ ಅಂತ ಬರಿಬೇಕು. 8 ಇಲ್ಲಿ ನಂಬರ್ ಆಫ್ ಗರ್ಲ್ಸ್ 2 ಜನ ಇದ್ದಾರಲ್ಲ, ಇಂಟು 2 ಫ್ಯಾಕ್ಟೋರಿಯಲ್ ಬರಿಬೇಕು. ಇಲ್ಲಿ 2 ಗರ್ಲ್ಸ್ ಇರೋದ್ರಿಂದ ಮತ್ತು ಇಂಟು 2 ಫ್ಯಾಕ್ಟೋರಿಯಲ್ ಬರಿಬೇಕು. ಇಲ್ಲಿ ನಿಮಗೆ 5 ಫ್ಯಾಕ್ಟೋರಿಯಲ್ನ ಬೆಲೆ ನನಗೆ ಗೊತ್ತಿದೆ 120 ಅಂತ ಡೈರೆಕ್ಟಾಗಿ ಬರಿಬೋದು. ಗೊತ್ತಿಲ್ಲದೆ ಇರೋರು ಏನು ಮಾಡಬೇಕು ಅಂದರೆ 5 ಫ್ಯಾಕ್ಟೋರಿಯಲ್ ಅಂದರೆ 5ರಿಂದ ಸ್ಟಾರ್ಟ್ ಮಾಡಿ ಇಳಿಕೆ ಕ್ರಮದಲ್ಲಿ ಅಪ್ ಟು 1ರವರೆಗೂ ಬರ್ಕೊಂಡು ಮಲ್ಟಿಪ್ಲೈ ಮಾಡಿದರೆ 5 4 20, 23 60, 60 ಇಂಟು 2 120 ಇಂಟು 1 ಅಂದರೆ 120 ಬರುತ್ತೆ 5 ಫ್ಯಾಕ್ಟೋರಿಯಲ್ನ ಬೆಲೆ. ಹಾಗೆ 2 ಫ್ಯಾಕ್ಟೋರಿಯಲ್ನ ಬೆಲೆ ಅಂದರೆ 2 ಇಂಟು 1 ಅಂತ ಬರ್ಕೋಬೇಕು. 2 ಇಂಟು 1 ಅಂದರೆ 2 ಆಗುತ್ತೆ. ಗೊತ್ತಿದ್ರೆ ಅದನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ 5 ಫ್ಯಾಕ್ಟೋರಿಯಲ್ನ ವ್ಯಾಲ್ಯೂ 120, 2 ಫ್ಯಾಕ್ಟೋರಿಯಲ್ನ ವ್ಯಾಲ್ಯೂ 2 ಅಂತ ಬರ್ಕೊಂಡು 120 ಇಂಟು 2 ಮಲ್ಟಿಪ್ಲೈ ಮಾಡಿರಿ ಗುಣಾಕಾರ 240 ಬರುತ್ತೆ. ಈ 4 ಜನ ಹುಡುಗರು 2 ಜನ ಹುಡುಗಿಯರನ್ನ
ಆ 2 ಜನ ಗರ್ಲ್ಸು ಯಾವಾಗಲೂ ಒಂದೇ ಕಡೆ ಇರೋ ಥರ ಎಷ್ಟು ವಿಧಗಳಾಗಿ ಕೂರ್ಸೋಕ್ಕೆ ಸಾಧ್ಯತೆ ಇದೆ ಅಂದರೆ 240 ವಿಧಗಳಾಗಿ ಕೂರಿಸ್ಬೋದು. 4th ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಸಂಕೀರ್ಣ ಸಂಖ್ಯೆ 1 - i ಡಿವೈಡ್ ಬೈ 1 + i ನ ಸಂಯುಕ್ತ ಇದಾಗಿದೆ ಅಂತ ಕೇಳಿದ್ದೇನೆ. ನೋಡಿ, ದ ಕಾನ್ಜುಗೇಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್, ಇದೊಂದು ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ, ಸಂಕೀರ್ಣ ಸಂಖ್ಯೆ ಅಂತ ಕರಿತೀವಿ. ಈ ಕಾಂಪ್ಲೆಕ್ಸ್ ನಂಬರ್ನ ಅಕರ್ಣಿಕಾರಕ ಅಥವಾ ಸಂಯುಗ್ಮ ಅಂತ ಕರಿತೀವಿ, ಅಥವಾ ಸಂಯುಕ್ತ ಯಾವುದು ಅಂತ ಕೇಳಿದ್ದಾನೆ. ಕಾನ್ಜುಗೇಟ್ ಹೆಂಗೆ ಕಂಡುಹಿಡಿಬೇಕು ಅಂತ. ಇದು PUCಯಲ್ಲಿ ಬರುತ್ತೆ. ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಒಂದು ಪಾಠ ಇದೆ, ಸಂಕೀರ್ಣ ಸಂಖ್ಯೆಗಳು ಅಂತ ಬರುತ್ತೆ. ಆ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ನೋಡಿ. ಇಲ್ಲಿ ಈ 1 - i ಮತ್ತು 1 + i. i ಅಂದರೆ ಇಲ್ಲಿ ಇಮ್ಯಾಜಿನರಿ ನಂಬರ್ ಅಂತ ಕರಿತೀವಿ. i ಅಂದರೆ ಇಲ್ಲಿ ಇಮ್ಯಾಜಿನರಿ ನಂಬರ್ ಅಂತ ಕರಿತೀವಿ. ಈ 1 - i 1 + i ನ ಕಾನ್ಜುಗೇಟ್ ಕಂಡುಹಿಡಿಬೇಕು, ಇದರ ಸಂಯುಗ್ಮ ಕಂಡುಹಿಡಿಬೇಕು, ಇದರ ಅಕರ್ಣಿಕಾರಕ ಕಂಡುಹಿಡಿಬೇಕು. ಅಂದರೆ ನಾವು ವೆರಿ ಸಿಂಪಲ್, ಇದನ್ನ ಕೊಟ್ಟಾಗ ನೀವು ಯಾವಾಗಲೂ ಮತ್ತು ಇದೇ ಕ್ವಶನ್ ಯಾವಾಗಲೂ ಎಕ್ಸಾಮಲ್ಲಿ ರಿಪೀಟ್ ಆಯಿತು ಅಂದರೆ ಇದರ ಸಂಯುಗ್ಮ ಎಷ್ಟು ಅಂದರೆ -i ಅಂತ ಬರ್ಕೊಳ್ರಿ, ಅದೇ ರೈಟ್ ಆನ್ಸರ್ ಆಗುತ್ತೆ. -i ಸೆಕೆಂಡ್ ಆಪ್ಷನ್. ನೋಡಿರಿ, 1 - i ಕೆಳಗಡೆ 1 + i ಇದೆ ಅಂದರೆ ಇದರ ಅಕರ್ಣಿಕಾರಕ ಅಥವಾ ಕಾಂಜುಗೇಟ್ ಎಷ್ಟಾಗುತ್ತೆ ಅಂದರೆ ಡೈರೆಕ್ಟಾಗಿ -i ಆನ್ಸರ್ ಮಾಡ್ಬೋದು. ಒಂದು ವೇಳೆ ಇದೇ ಪ್ರಶ್ನೆನ ಮೇಲ್ಗಡೆ 1 + i ಕೊಟ್ಟು ಕೆಳಗಡೆ 1 - i ಕೊಟ್ಟಿದ್ದ ಅಂದರೆ ಇದರ ಕಾನ್ಜುಗೇಟ್ ಸಂಯುಗ್ಮ ಅಥವಾ ಸಂಯುಕ್ತ ಯಾವುದು ಅಂದರೆ +i ಬರ್ಕೋಬೇಕು. ಮೇಲ್ಗಡೆ +i ಇದ್ದಾಗ ಇದರ ಅಕರ್ಣಿಕಾರಕ ಕಾನ್ಜುಗೇಟ್ +i ಆಗುತ್ತೆ, ಮೇಲ್ಗಡೆ -i ಇದ್ದಾಗ ಇದರ ಅಕರ್ಣಿಕಾರಕ -i ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸೆಕೆಂಡ್ ಆಪ್ಷನ್ ರೈಟ್ ಆನ್ಸರ್ ಅಂತ ಶಾರ್ಟ್ಕಟ್ ಮೆಥಡಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡ್ದೇ ಡೈರೆಕ್ಟಾಗಿ ಆನ್ಸರ್ ಹೇಳ್ಬೋದು. ಇಲ್ಲ ಹೆಂಗೆ ಸರ್ ಅದು -i ಬರುತ್ತೆ ಅಂತ ತೋರಿಸ್ಕೊಡ್ರಿ ಬಿಡಿಸಿ ಅಂದರೆ ನಾನು ಬೇಕಾದ್ರೆ ಬಿಡಿಸಿ ತೋರಿಸ್ಕೊಡ್ತೇನೆ. ಸೊ 1 - i ಅಂತ ನ್ಯೂಮರೇಟ್ರಲ್ಲಿದೆ, ಕೆಳಗಡೆ 1 + i ಅಂತ ಇದೆಯಲ್ಲ, ಈ ಡಿನಾಮಿನೇಟ್ರಿಗೆ ನಾವು ಕಾನ್ಜುಗೇಟ್ ಬರಿಬೇಕು. ಡಿನಾಮಿನೇಟ್ರಿಗೆ ಕಾನ್ಜುಗೇಟ್ ಅಂದರೆ ಅಕರ್ಣಿಕಾರಕ ಅಥವಾ ಸಂಯುಗ್ಮ ಅಂತ ಕರಿತೀವಿ. ಅಂದರೆ ಇಲ್ಲಿ 1 + i ಇದೆಯಲ್ಲ, ಚಿಹ್ನೆ ಚೇಂಜ್ ಮಾಡಿರಿ, ಪ್ಲಸ್ ಇರೋದನ್ನ ಮೈನಸ್ ಹಾಕ್ರಿ, ಅವಾಗ 1 - i ಆಗುತ್ತೆ. ಆ 1 - i ನ ನ್ಯೂಮರೇಟ್ರು ಮತ್ತು ಡಿನಾಮಿನೇಟ್ರ್ ಅಂಶ ಮತ್ತು ಛೇದಕ್ಕೆ ಎರಡಕ್ಕೂ ಗುಣಾಕಾರ ಮಾಡಬೇಕು. ಸೊ ಈ 1ರಿಂದ ಈ 1 ಒಂದ್ಸಲ, ಈ 1ರಿಂದ i ಒಂದ್ಸಲ ಗುಣಾಕಾರ ಮಾಡಿರಿ. 1 ಅದು 1 - i ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ. ಬಟ್ ಮತ್ತೆ ಫಾರ್ಮುಲಾ ಹಾಕಂತ ಕೂರೋದಕ್ಕಿಂತ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿಬಿಡೋಣ. 1 × 1 1 ಬರುತ್ತೆ. 1 × -i ಅಂದರೆ -i ಆಗುತ್ತೆ. ಆಮೇಲೆ -i ಇಂದ ಅವೆರಡನ್ನು ಮತ್ತೆ ಗುಣಿಸ್ರಿ, -i ಇಂದ ಗುಣಾಕಾರ ಮಾಡಿರಿ. -i × 1 ಅಂದರೆ -i ಆಗುತ್ತೆ. ಆಮೇಲೆ -× ಪ್ಲಸ್ ಬರ್ಕೊಳ್ರಿ. i × i ಅಂದರೆ i² ಬರುತ್ತೆ. ಸೊ ಅವೆರಡೂ ನಂಬರ್ಸಿಂದ ಈ 2 ನಂಬರ್ಸ್ ಮಲ್ಟಿಪ್ಲೈ ಮಾಡಿದೆ. ಕೆಳಗಡೆ 1 + i 1 - i ಅಂದರೆ ಇದು a² - b² ಫಾರ್ಮುಲಾ ಪ್ರಕಾರ a ಅಂದರೆ 1² ಬರಿತೀನಿ, b ಅಂದರೆ i² ಬರಿತೀನಿ. ಸೊ ಇವಾಗ ನೋಡಿರಿ, ಯಾವ್ಯಾವ ಕ್ಯಾನ್ಸಲ್ ಆಗಿದ್ರೋ ಕ್ಯಾನ್ಸಲ್ ಮಾಡೋಣ. 1 - i ಅಂದರೆ -2i ಆಗುತ್ತೆ. ಆಮೇಲೆ i² ವ್ಯಾಲ್ಯೂ -1 ಆಗುತ್ತೆ. ಯಾವಾಗಲೂ ಇಮ್ಯಾಜಿನರಿ ನಂಬರ್ಸಲ್ಲಿ i² ವ್ಯಾಲ್ಯೂ -1 ಬರುತ್ತೆ. i ನ ವ್ಯಾಲ್ಯೂ ಬೇಕಾದ್ರೆ √−1 ಆಗುತ್ತೆ. ಇದು ಗೊತ್ತಿರಬೇಕು. i² ಇದ್ದ ಹತ್ರ -1 ಹಾಕ್ಬೇಕು. ಕೆಳಗಡೆ 1² ಅಂದರೆ 1 ಮೈನಸ್ i² ವ್ಯಾಲ್ಯೂ ಮತ್ತೆ -1 ಬರಿತೀನಿ. ಇಲ್ಲ i² ಇದೆ ಅಂದರೆ ಅವ್ರ ವ್ಯಾಲ್ಯೂ -1 ಬರ್ಕೋಬೇಕು. ಸೊ ಇವಾಗ 1 - 2i ಇದೆ ಮೇಲ್ಗಡೆ, ಇಲ್ಲಿ +× -1 ಇರುತ್ತೆ. ಕೆಳಗಡೆ 1 -× +1 ಆಗುತ್ತೆ. ಇದು +1 -1 ಕ್ಯಾನ್ಸಲ್ಲು. ಮೇಲ್ಗಡೆ -2i ಇದೆ, ಕೆಳಗಡೆ 1 + 1 ಅಂದರೆ 2 ಆಗುತ್ತೆ. ಈ 2 ಕ್ಯಾನ್ಸಲ್ ಆಗಿ ನಮಗೆ ಉಳಿದದ್ದು -i ಮಾತ್ರ. ಸೊ ಹಾಗಾಗಿ ಇದರ ಕಾನ್ಜುಗೇಟ್ ಎಷ್ಟು ಬರುತ್ತೆ? -i ಬರುತ್ತೆ. ಆಗಲೇ ನಮಗೆ ಈ ಸಾಲ್ವ್ ಮಾಡ್ದೇ ಆನ್ಸರ್ ಮಾಡೋ ವಿಧಾನ ಹೇಳ್ಕೊಟ್ಟಿದ್ದೆ, ಯಾವ ಥರ ಬಿಡಿಸಿವೆ ಅದನ್ನು ತೋರಿಸ್ಕೊಟ್ಟಿದ್ದೇನೆ. -i ಅನ್ನೋದು ಬರುತ್ತೆ. ಕಾಂಪ್ಲೆಕ್ಸ್ ನಂಬರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಈ ಥರ ಪ್ರಶ್ನೆಗಳು ಫಾರೆಸ್ಟ್ ಗಾರ್ಡ್ ಎಕ್ಸಾಮಲ್ಲಿ ಕಂಪಲ್ಸರಿ ಬರ್ತಾವೆ. ಸೊ ಇವನ್ನ ನಾವು ನಮ್ಮ ಆನ್ಲೈನಲ್ಲಿ ಅಥವಾ ಆಫ್ಲೈನ್ ಬ್ಯಾಚಸ್ಸಲ್ಲಿ ಟಾಪಿಕ್ ವೈಸು ಸಿಲೆಬಸ್ ವೈಸು ಯಾವ ಥರ ಬರ್ತವೆ ಅಂತ ಡೀಟೇಲಾಗಿ ಹೇಳ್ಕೊಡ್ತೀವಿ. ಸೊ ನೀವು ಈ ಥರ ಈ ಕೋರ್ಸಿಗೆ ನೀವು ಸಕ್ಸಸ್ ಆಗ್ಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನನ್ನು ಮಿಸ್ ಮಾಡ್ದೇ ನೀವು ಜಾಯಿನ್ ಆಗಿ ಅದರ ಯುಟಿಲೈಸ್ ಪಡಿತಾ ಹೋಗ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೆಳಗಿನ ಪ್ರಶ್ನೆಯಲ್ಲಿ 2 ಸಮೀಕರಣಗಳು ಕೊಟ್ಟಿದ್ದಾರೆ. ಇಲ್ಲಿ 2 ಸಮೀಕರಣಗಳು ಕೊಟ್ಟಿದ್ದಾರೆ. x ಮತ್ತು y ಚರಾಂಶಗಳಲ್ಲಿ ನೀಡಲ್ಪಟ್ಟಿದೆ ಅಂದರೆ ಮೊದಲನೇ ಸಮೀಕರಣದಲ್ಲಿ ಚರಾಕ್ಷರ x ಇದೆ, ವೇರಿಯೇಬಲ್ x ಇದೆ ಅಂತ ಹೇಳ್ತೀವಿ.
ಸೊ ನೀವು ಎರಡನೇ ಸಮೀಕರಣ ವೇರಿಯಬಲ್ y ಇದೆ, ಚರಾಕ್ಷರ y ಇದೆ ಅಂತ ಹೇಳಿದ್ದಾನೆ. ಎರಡೂ ಸಮೀಕರಣನ ಬಿಡಿಸಿ ಎಕ್ಸ್ ಮತ್ತು ವೈಗಳ ಸಂಬಂಧ ಕಂಡುಹಿಡಿಯಬೇಕಿದೆ. ಆ ನಂತರ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವ್ದು ಸರಿ ಅಂತ ಹೇಳಿದ್ದಾನೆ. ನೋಡಿ, ಇಲ್ಲಿ ಕೊಟ್ಟಿರೋ ಸಮೀಕರಣ ಏನಿದೆಯಲ್ಲ, 5x² - 18x + 9 = 0 ಇದೆಯಲ್ಲ, ಇದು ವರ್ಗ ಸಮೀಕರಣ ಅಂತ ಕರಿತೀವಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ. ಈ ವರ್ಗ ಸಮೀಕರಣನ ಬಿಡಿಸಿದಾಗ ನಮಗೆ ಎಕ್ಸ್ನ ಬೆಲೆಗಳು ಸಿಗ್ತವೆ. ಇದು ವರ್ಗ ಸಮೀಕರಣ ಆಗಿರೋದ್ರಿಂದ ಎಕ್ಸ್ಗೆ 2 ವ್ಯಾಲ್ಯೂಸ್ ಬರ್ತವೆ. ಆ ಎಕ್ಸ್ನ ಬೆಲೆಗಳನ್ನು ಕಂಡುಹಿಡಿದು ನೋಡ್ರಿ, ಇಲ್ಲಿ ಎರಡನೇ ಸಮೀಕರಣನ ಕೂಡ ವರ್ಗ ಸಮೀಕರಣ, ಇಲ್ಲಿ ವೈನ ವ್ಯಾಲ್ಯೂಸ್ 2 ಬರ್ತವೆ. ಆ ವೈನ ವ್ಯಾಲ್ಯೂಸ್ ಕಂಡುಹಿಡಿದು ಕಂಪೇರ್ ಮಾಡಿದರೆ ಎಕ್ಸ್ ವ್ಯಾಲ್ಯೂಸು ವೈ ವ್ಯಾಲ್ಯೂಸು ಗ್ರೇಟರ್ ದೇನ ಲೆಸ್ ದೇನ ಅಂತ ಈ 4 ಆಪ್ಷನ್ಸಲ್ಲಿ ಯಾವ್ದಾರು ಒಂದು ಸಿಗುತ್ತೆ. ಇವಾಗ ನಾನು ಮೊದಲನೇ ಸಮೀಕರಣ ಬಿಡಿಸೋದು ಹೇಳ್ಕೊಡ್ತೇನೆ. ಇದು ಕಾನ್ಸ್ಟೆಂಟ್ ನಂಬರ್, ಸ್ಥಿರಾಂಕ 9 ಇದೆ. ಇಲ್ಲಿ x² ಪಕ್ಕದಲ್ಲಿ ಅದರ ಕೋಎಫಿಷಿಯೆಂಟ್ ಸಹಗುಣಕ 5 ಇದೆಯಲ್ಲ, ಈ 9 5ನ್ನು ಗುಣಾಕಾರ ಮಾಡಿರಿ, 9 5 45 ಬರುತ್ತೆ. ಈ 45ಕ್ಕೆ ಫ್ಯಾಕ್ಟರ್ಸ್ ಬರಿಬೇಕು, ಅಪವರ್ತನಗಳನ್ನು ಬರ್ಕೋಬೇಕು. ಯಾವೆರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ 45 ಬರುತ್ತೆ ಅಂದರೆ, ನೀವು ಯಾವೆರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ 45 ಅಂದರೆ 9 5 ಬರುತ್ತೆ. ಬಟ್ ಇಲ್ಲಿ ಈ ಸಿಚುವೇಶನ್ಗೆ, ಈ ಪ್ರಾಬ್ಲಮ್ಗೆ ಸೂಕ್ತ ಆಗೋದು 15 3 45 ಬರ್ಕೋಬೇಕು. ನೋಡಿರಿ, ಮಧ್ಯದಲ್ಲಿ -18 ಇರೋದ್ರಿಂದ ಇವೆರಡೂ ಸಂಖ್ಯೆಗೆ ಮೈನಸ್ ಚಿಹ್ನೆ ಹಾಕಿದ್ರೆ -15 -3 ಅಂದರೆ ಇಲ್ಲಿ ಮಿಡ್ಲ್ ನಂಬರ್ -18ಗೆ ಸಮ ಆಗುತ್ತೆ. ಇವಾಗ ಏನು ಮಾಡ್ರಿ ಅಂದರೆ, ಈ x² ಕೋಎಫಿಷಿಯೆಂಟ್ 5 ಇರೋದ್ರಿಂದ ಇವೆರಡೂ ಅಪವರ್ತನಗಳಿಗೆ 5ನ್ನು ಡಿವೈಡ್ ಮಾಡ್ಕೋಬೇಕು, ಹಾಗೆ ಬಿಡೋಂಗಿಲ್ಲ. 5 1 5 3 15 ಕ್ಯಾನ್ಸಲ್ ಆಗುತ್ತೆ. ಇವಾಗ ಎಕ್ಸ್ನ ವ್ಯಾಲ್ಯೂ ಬೇಕಂದರೆ ಚಿಹ್ನೆ ಚೇಂಜ್ ಮಾಡಬೇಕು. -3 ಇದೆ, ಆ ಮೈನಸ್ ಇರೋ ಚಿಹ್ನೆ ಪ್ಲಸ್ ಚೇಂಜ್ ಆಗುತ್ತೆ, +3 ಅಂತ ಬರ್ಕೋಬೇಕು. ಸೊ ಇವಾಗ ಇವ್ಯಾವು ಕ್ಯಾನ್ಸಲ್ ಆಗಲ್ಲ ಅಂದರೆ 5ರಿಂದ 3 ಡಿವೈಡ್ ಮಾಡಿರಿ, 5 6 30 5ಇಂದ 3ನ ಡಿವೈಡ್ ಮಾಡಿರಿ, ಈ ಥರ ಕಿವಿ ಹಾಕ್ಕೊಂಡು ಡಿವೈಡ್ ಮಾಡಿರಿ, 5ಇಂದ 3ನ 0.6 ಬರುತ್ತೆ. ಇಲ್ಲಿ ಮೈನಸ್ ಇರೋದು +0.6 ಆಗುತ್ತೆ, +0.6 ಅಲ್ಲ. ಇವೆರಡು ಎಕ್ಸ್ನ ಬೆಲೆಗಳು, ಒಂದು 3 ಮತ್ತೊಂದು 0.6 ಅನ್ನೋದು ಮೊದಲನೇ ಸಮೀಕರಣ ಬಿಡಿಸಿದಾಗ ಸಿಗ್ತಕ್ಕಂಥ ಎಕ್ಸ್ನ ವ್ಯಾಲ್ಯೂಸ್. ಇದೇ ರೀತಿ ಎರಡನೇ ಸಮೀಕರಣ ನೋಡ್ರಿ, 2 ಇದೆ, ಇಲ್ಲಿ 3 ಇದೆ ಅಂದರೆ 2 × 3 ಗುಣಾಕಾರ ಮಾಡಿರಿ, 6 ಬರುತ್ತೆ. ಈ 6ಕ್ಕೆ ಫ್ಯಾಕ್ಟರ್ಸ್ ಬರಿಬೇಕು, ಅಥವಾ ಅಲ್ಲಿ ಮೈನಸ್ ಇರೋದ್ರಿಂದ -6 ಅಂತಲೂ ಬರಿಬೋದು. -2 × 3 ಅಂದರೆ -6 ಆಗುತ್ತೆ. 6ಕ್ಕೆ ಫ್ಯಾಕ್ಟರ್ಸ್ ಬರಿಬೇಕು, ಮಧ್ಯದಲ್ಲಿ +5 ಇದೆ ಅಂದರೆ ನಾವು ಯಾವ ಫ್ಯಾಕ್ಟರ್ಸ್ ಬರೆಯೋಣ ಅಂದರೆ 6 1 6 ಬರೆಯೋಣ. ಇದಕ್ಕೆ ಪ್ಲಸ್ ಹಾಕಿ ಇದಕ್ಕೆ ಮೈನಸ್ ಹಾಕಿದರೆ +× -6 6 × 1 6 ಗುಣಿಸಿದರೆ -6ಕ್ಕೆ ಸಮ ಆಗುತ್ತೆ. +6 -1 ಅಂದರೆ ಕಳೆದಾಗ +5ಕ್ಕೆ ಮಿಡ್ಲ್ ಟರ್ಮ್ಗೆ ಸಮ ಆಗುತ್ತೆ. ಹಾಗಾಗಿ 6 ಮತ್ತು -1 ಬರ್ಕೊಂಡ್ಬಿಟ್ಟು ಈ y² ಪಕ್ಕದಲ್ಲಿ ಕೋಎಫಿಷಿಯೆಂಟ್ 3 ಇರೋದ್ರಿಂದ ಇವೆರಡಕ್ಕೂ /3 ಹಾಕಬೇಕು. ಅವೆರಡು ಫ್ಯಾಕ್ಟರ್ಸ್ಗೆ /3 ಹಾಕಬೇಕು. /3 ಹಾಕ್ಕೊಂಡು 3 1 3 2 6 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1/3 ಹಾಗೇ ಇರಲಿ. ಇದು +2 ಇರೋದನ್ನ -2 ಅಂತ ಬರೀತೀನಿ. ಇಲ್ಲಿ -1/3 ಇದೆಯಲ್ಲ, ಇದು 1/3 ಅಂದರೆ 0.33 ಆಗುತ್ತೆ. ಮೈನಸ್ ಇರೋದು ಪ್ಲಸ್ ಆಗಿ ಚೇಂಜ್ ಆಗುತ್ತೆ. ಇವೆರಡು y ವ್ಯಾಲ್ಯೂಸ್ ಅದು. ಈ ಎರಡೂ ಎಕ್ಸ್ ವ್ಯಾಲ್ಯೂಸ್ನ ಅವೆರಡು y ವ್ಯಾಲ್ಯೂಸಿಗೆ ಕಂಪೇರ್ ಮಾಡಿ ಆನ್ಸರ್ ಹೇಳ್ಬೇಕು. ಹೆಂಗೆ ಅಂದರೆ, ಇದು +3 -2 ಅಂದರೆ +3 ಅನ್ನೋದು ಗ್ರೇಟರ್ ವ್ಯಾಲ್ಯೂ ಆಗುತ್ತೆ, ಗ್ರೇಟರ್ ದೆನ್ ಸಿಂಬಲ್ ಬರಿತೀನಿ. ಈ +3 + 0.33 ಕಂಪೇರ್ ಮಾಡಿದ್ರೆ +3 ಅನ್ನೋದೇ ಗ್ರೇಟರ್ ವ್ಯಾಲ್ಯೂ, ಗ್ರೇಟರ್ ಸಿಂಬಲ್ ಬರಿತೀನಿ. +0.6 -2 ಇದೆ ಅಂದರೆ ಇದು ಪಾಸಿಟಿವ್ ವ್ಯಾಲ್ಯೂ, ನೆಗೆಟಿವ್ ವ್ಯಾಲ್ಯೂಗಿಂತ ದೊಡ್ಡದಾಗಿರುತ್ತೆ, ಗ್ರೇಟರ್ ದೆನ್ ಸಿಂಬಲ್ ಬರಿತೀನಿ. ಈ +6 ಅನ್ನೋದು 0.33ಕ್ಕಿಂತ ಇದೇ ದೊಡ್ಡ ಸಂಖ್ಯೆ ಆಗಿ ಗ್ರೇಟರ್ ದೆನ್ ಬರಿತೀನಿ. 1 2 3 4 ಎಲ್ಲವೂ ಗ್ರೇಟರ್ ದೆನ್ ಬರೋದ್ರಿಂದ ಎಕ್ಸ್ ವ್ಯಾಲ್ಯೂಸು y ವ್ಯಾಲ್ಯೂಗಿಂತ ಗ್ರೇಟರ್ ವ್ಯಾಲ್ಯೂಸ್ ಇರೋದ್ರಿಂದ ನಾವೇನು ಕನ್ಕ್ಲೂಡ್ ಮಾಡ್ತೀವಿ ಅಂದರೆ ಎಕ್ಸ್ ಗ್ರೇಟರ್ ದೆನ್ y ಆಗಿರುತ್ತೆ ಅಂತ ಬರಿಬೇಕು. ಇಲ್ಲಿ ಎಕ್ಸ್ ಗ್ರೇಟರ್ ದೆನ್ y ಅಂತ ಮೊದಲನೇ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ನೋಡ್ರಿ, ವರ್ಗ ಸಮೀಕರಣ ಸಂಬಂಧಪಟ್ಟಂತೆ ಈ ಥರ ಪ್ರಶ್ನೆ ಕೊಟ್ಟಿದ್ದಾನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ ಏನಿದೆ ಅಂತ. ಇಲ್ಲೊಂದು ಸಂಖ್ಯಾ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಕಡೆ ಯಾವ ಸಂಖ್ಯೆ ಬರುತ್ತಿದೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ನಂಬರ್ ಸೀರೀಸ್ ಇದೆ. ಮೊದಲು 81 ಇದೆ, 21 ಇದೆ, ಆಮೇಲೆ 85 ಇದೆ, ಆಮೇಲೆ 253 ಇದೆ, ಆಮೇಲೆ 509 ಇದೆ. ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಬೇಕು. ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ ಅಂತ ನೋಡ್ರಿ, ಏನು ಮಾಡಿದ್ದಾರೆ ಅಂದರೆ ಇಲ್ಲಿ 21 ಸಂಖ್ಯೆ 85 ಆಗಿದೆ ಅಂದರೆ ಯಾವ ಸಂಖ್ಯೆ ಕೂಡಿರೋ ಅಡಿಷನ್ ರೂಲ್ ಚೆಕ್ ಮಾಡಿರಿ. 85ರಲ್ಲಿ 21ನ್ನ ಮೈನಸ್ ಮಾಡಿರಿ, 4 64 ಕೂಡಿದ್ರೆ ಅಂತ ಗೊತ್ತಾಯ್ತು. 21 + 64 ಅಂದರೆ 85.
ಈ 253ರಲ್ಲಿ 85 ಮೈನಸ್ ಮಾಡಿರಿ, 13 5 ಮೈನಸ್ ಮಾಡಿರಿ 8, ಆಮೇಲೆ 14 8 ಕಳೆದ್ರೆ 6, 168 ಆ್ಯಡ್ ಮಾಡಿದ್ದಾರೆ. ಈ 64ಕ್ಕೂ 168ಕ್ಕೂ ಯಾವುದೇ ರೀತಿ ರಿಲೇಷನ್ಶಿಪ್ ಇಲ್ಲ. ಅದಕ್ಕೋಸ್ಕರ ಏನು ಮಾಡೋಣ, ಇಲ್ಲಿ ಅಡಿಷನ್ ರೂಲ್ ಪ್ರಕಾರ ಇಲ್ಲಿ ನಂಬರ್ಸ್ ಕೊಟ್ಟಿಲ್ಲ ಅಂತ. ಸೊ ಹಾಗಾದ್ರೆ ಅಡಿಷನ್ ರೂಲ್ ಪ್ರಕಾರ ಕೊಟ್ಟಿಲ್ಲ ಅಂದರೆ ಯಾವ ನಿಯಮದ ಪ್ರಕಾರ ಇಲ್ಲಿ ಸಂಖ್ಯೆಗಳು ಇರ್ಬೋದು ಅಂತ ನೋಡೋದಾದ್ರೆ, 21ನ್ನ ನೀವು 4ರಿಂದ ಗುಣಾಕಾರ ಮಾಡಿದರೆ 21 × 4 ಅಂದರೆ 84 ಆಗುತ್ತೆ. ಅದಕ್ಕೆ 1ನ ಕೂಡಿದಾಗ 84 + 1 85 ಬರುತ್ತೆ. ಈ 85ನ್ನ ನೆಕ್ಸ್ಟ್ 3ರಿಂದ ಗುಣಾಕಾರ ಮಾಡಿರಿ, 85 × 3 ಅಂದರೆ 240 255 ಆಗುತ್ತೆ. ಪ್ಲಸ್ ಇಲ್ಲಿ 253 ಇರೋದ್ರಿಂದ -2 ಮಾಡಿದ್ದಾನೆ ಅಂತ. 85 × 3 ಅಂದರೆ 255 ಆಗುತ್ತೆ, 255 ಆಗುತ್ತೆ. ಸೊ ಅದನ್ನು -2 ಮಾಡಿರಿ, 253 ಬರುತ್ತೆ. ಸೊ 253ನ ನೆಕ್ಸ್ಟ್ 2ರಿಂದ ಗುಣಾಕಾರ ಮಾಡಿರಿ, ಎಷ್ಟು ಬರುತ್ತೆ ಅಂದರೆ 253 × 2 ಅಂದರೆ 506 ಆಗುತ್ತೆ. ಅದಕ್ಕೆ +3 ಮಾಡಿದರೆ 509 ಬರುತ್ತೆ. ಇವಾಗ ಈ ಪ್ಯಾಟ್ರನ್ ಪ್ರಕಾರ ನಂಬರ್ ಸೀರೀಸ್ ಇದೆ ಅಂದರೆ ಇಲ್ಲಿ 8 4 8 3 8 2 ಆದಮೇಲೆ ಈ ಗ್ಯಾಪಲ್ಲಿ ಬರೋದು. ಸೊ ಡಿಸೆಂಡಿಂಗ್ ಆರ್ಡರ್ ಇದೆ ಅಂದರೆ 1 ಮಾಡ್ಕೋಬೇಕು ಅಂತ. ಇಲ್ಲಿ 1 2 3 ಇದೆ ಅಂದರೆ 4 ಬರುತ್ತೆ. ಚಿಹ್ನೆ ನೋಡೋಣ, ಪ್ಲಸ್ಸು ಮೈನಸ್ಸು ಪ್ಲಸ್ಸು ಆದಮೇಲೆ ಇಲ್ಲಿ ಮೈನಸ್ ಬರಬೇಕು. 509 × 1 ಅಂದರೆ 509 ಮೈನಸ್ ಅದರಲ್ಲಿ 4 ಕಳೆದರೆ 505 ಬರುತ್ತೆ, 505 ಬರುತ್ತೆ. 505 ಅನ್ನೋದು ಇಲ್ಲಿ ಎರಡನೇ ಆಪ್ಷನಲ್ಲಿದೆ. ಇದು ಸರಿ ಉತ್ತರ ಆಗುತ್ತೆ. ಓಕೆನಾ.